ಸೌದಿ ಅರೇಬಿಯಾದಿಂದ ಕಳೆದ 24 ಗಂಟೆಗಳಲ್ಲಿ ಭಾರತದ ವಿರುದ್ಧ ನೀಡಲಾದ ಹೇಳಿಕೆಯು ಇಡೀ ಜಗತ್ತಿಗೆ ಒಂದು ದೊಡ್ಡ ಶಾಕ್ ಅನ್ನೇ ಕೊಟ್ಟಿದೆ. ಅದರಲ್ಲೂ ಭಾರತಕ್ಕೆ ತುಂಬಾನೇ ದೊಡ್ಡ ಶಾಕ್ ಇದು. ಈ ಹೇಳಿಕೆಯು ಕೇವಲ ಸಾಮಾನ್ಯ ಹೇಳಿಕೆಯಲ್ಲ, ಬದಲಿಗೆ ಕೂಟನೀತಿಯ ಮತ್ತು ಕಾರ್ಯತಂತ್ರದ ದೃಷ್ಟಿಯಿಂದ ಒಂದು ದೊಡ್ಡ ಕ್ರಮವಾಗಿದ್ದು ಇದು ಅಂತಾರಾಷ್ಟ್ರೀಯ ರಾಜಕೀಯದ ನೆಲವನ್ನೇ ಕದಲಿಸಿದೆ. ಭಾರತವು ಪಾಕಿಸ್ತಾನದ ಮೇಲೆ ಯಾವುದೇ ರೀತಿಯ ದಾಳಿಯನ್ನ ಮಾಡಿದ್ರೆ ಅದನ್ನ ಸೌದಿ ಅರೇಬಿಯಾ ತನ್ನ ಮೇಲೆ ನಡೆದ ನೇರ ದಾಳಿ ಎಂದು ಪರಿಗಣಿಸಲಾಗುವುದೆಂದು ಸೌದಿ ಅರೇಬಿಯಾ ಹೇಳ್ಕೊಂಡಿದೆ. ಇಡೀ ದೃಶ್ಯದಲ್ಲಿ ಒಂದು ದೊಡ್ಡ ಒತ್ತಡವೇ ಸೃಷ್ಟಿಯಾಗಿದೆ. ಇದು ಮೊದಲ ಬಾರಿಗೆ ಗಲ್ಫ್ನ ಅತಿ ದೊಡ್ಡ ಮತ್ತು ಪ್ರಭಾವಿ ರಾಷ್ಟ್ರವಾದ ಸೌದಿ ಅರೇಬಿಯಾ ಈ ರೀತಿಯಾಗಿ ಬಹಿರಂಗವಾಗಿ ಭಾರತದ ವಿರುದ್ಧ ನಿಂತಿರೋದು. ಹೌದು, ಈ ಕಾರಣದಿಂದಲೇ ಸಾಮಾಜಿಕ ಮಾಧ್ಯಮದಿಂದ ಅಂತಾರಾಷ್ಟ್ರೀಯ ಮಾಧ್ಯಮದವರೆಗೆ ಈ ಸುದ್ದಿಯು ತುಂಬಾನೇ ದೊಡ್ಡದಾಗಿ ನಿರಂತರವಾಗಿ ಕೇಳಿ ಬರ್ತಲೇ ಇದೆ. ಎಲ್ಲರೂ ಒಂದೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ, ಸೌದಿ ಅರೇಬಿಯಾಗೆ ಇದ್ದಕ್ಕಿದ್ದಂತೆ ಭಾರತದ ವಿರುದ್ಧ ಇಷ್ಟು ಕಠಿಣ ನಿಲುವನ್ನು ತೆಗೆದುಕೊಳ್ಳುವ ಅಗತ್ಯ ಏಕೆ ಉಂಟಾಯಿತು ಹಾಗೂ ಇದರ ಹಿಂದೆ ಯಾವ ಒತ್ತಡವಿದೆ? ಅದು ಸೌದಿಯನ್ನ ಭಾರತದ ಸಾಂಪ್ರದಾಯಿಕ ಸ್ನೇಹಿತನಾಗಿರದಂತೆ ಒಂದು ರೀತಿಯಲ್ಲಿ ಭಾರತದ ವಿರೋಧಿಯಾಗಲು ಒತ್ತಾಯಿಸ್ತಾ ಇದೆ. ಭಾರತ ಮತ್ತು ಸೌದಿ ಅರೇಬಿಯಾದ ಸಂಬಂಧವು ದಶಕಗಳಿಂದ ಶಕ್ತಿ, ಹೂಡಿಕೆ ಮತ್ತು ಧಾರ್ಮಿಕ ಸಂಬಂಧಗಳ ಮೇಲೆ ಆಧಾರಿತವಾಗಿದೆ. ಭಾರತವು ಗಲ್ಫ್ ರಾಷ್ಟ್ರಗಳಿಗೆ ಕಚ್ಚಾ ತೈಲದ ಅತಿ ದೊಡ್ಡ ಖರೀದಿದಾರನಾಗಿದ್ದು ಸೌದಿ ಅರೇಬಿಯಾವು ಯಾವಾಗಲೂ ಭಾರತಕ್ಕೆ ಕಚ್ಚಾ ತೈಲದ ಅತ್ಯಂತ ವಿಶ್ವಾಸಾರ್ಹ ಸರಬರಾಜುದಾರನಾಗಿದೆ. ಲಕ್ಷಾಂತರ ಭಾರತೀಯ ನಾಗರಿಕರು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಲು ಹೋಗ್ತಾರೆ, ಈಗಲೂ ಕೂಡ ಮಾಡ್ತಿದ್ದಾರೆ ಮತ್ತು ಅಲ್ಲಿಂದ ಭಾರತಕ್ಕೆ ಕೋಟ್ಯಾಂತರ ಡಾಲರ್ಗಳ ವಿದೇಶಿ ವಿನಿಮಯ ಹರಿವು ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಸೌದಿಯ ಈ ಹೇಳಿಕೆಯು ಕೇವಲ ಭಾರತಕ್ಕೆ ಮಾತ್ರವಲ್ಲ, ಇಡೀ ಏಷ್ಯಾದ ಭೂ ರಾಜಕೀಯ ಸಮೀಕರಣಗಳಿಗೆ ಗಂಭೀರ ಕಳವಳದ ವಿಷಯವಾಗಿದೆ. ಈ ಕ್ರಮವು ಭಾರತದ ಶಕ್ತಿ, ಭದ್ರತೆ, ಗಲ್ಫ್ ನೀತಿ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಅದರ ಹೆಚ್ಚುತ್ತಿರುವ ಪ್ರಭಾವಕ್ಕೆ ಸವಾಲು ಹಾಕ್ತಾ ಇದೆ. ಈ ಘಟನೆಯ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರತಿಕ್ರಿಯೆ ಕೂಡ ತುಂಬಾನೇ ದೊಡ್ಡ ಆಸಕ್ತಿಯನ್ನು ಉಂಟು ಮಾಡ್ತಿದೆ. ಸೌದಿಯ ಹೇಳಿಕೆಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಟ್ರಂಪ್. ಹೌದು, ಈ ಇಡೀ ಘಟನಾ ಕ್ರಮದಲ್ಲಿ ಭಾರತದೊಂದಿಗೆ ನಿಲ್ಲುವುದಾಗಿ ಹೇಳಿದ್ದಾರೆ. ಈ ಹೇಳಿಕೆಯ ಒಂದು ದೊಡ್ಡ ಸಂಕೇತವನ್ನ ನೀಡಿದೆ, ಏಕೆಂದ್ರೆ ಅಮೆರಿಕ ಮತ್ತು ಸೌದಿ ಅರೇಬಿಯಾವು ದಶಕಗಳಿಂದ ಒಬ್ಬರಿಗೊಬ್ಬರು ಕಾರ್ಯತಂತ್ರದ ಸಹಯೋಗಿಗಳಾಗಿದ್ದಾರೆ. ಅಮೆರಿಕದಿಂದ ಸೌದಿಗೆ ಆಯುಧ ಮಾರಾಟ, ತೈಲ ಭದ್ರತೆಯ ಗ್ಯಾರಂಟಿ ಮತ್ತು ಮಧ್ಯ ಪ್ರಾಂತ್ಯದಲ್ಲಿ ರಾಜಕೀಯ ಸ್ಥಿರತೆಯ ಖಾತರಿಯನ್ನ ಎಲ್ಲರೂ ಕಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಮೆರಿಕವು ಭಾರತದ ಪಕ್ಷದಲ್ಲಿ ಮತ್ತು ಸೌದಿ ವಿರುದ್ಧ ನಿಂತಿರುವುದು ಒಂದು ಹೊಸ ಶಕ್ತಿ ಸಮತೋಲನದ ಆರಂಭವೆಂದು ಭಾವಿಸಲಾಗುತ್ತಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಜನರು ವಿವಿಧ ಸಿದ್ಧಾಂತಗಳನ್ನು ರೂಪಿಸುತ್ತಿದ್ದಾರೆ. ಕೆಲವರ ಪ್ರಕಾರ ಈ ಹೇಳಿಕೆಯನ್ನು ಸೌದಿ ಅರೇಬಿಯಾವು ಪಾಕಿಸ್ತಾನದ ಒತ್ತಡದಿಂದ ನೀಡಿದೆ. ವಾಸ್ತವವಾಗಿ ಪಾಕಿಸ್ತಾನವು ತನ್ನ ಗಾಢ ಸಂಬಂಧಗಳನ್ನು ಉಲ್ಲೇಖಿಸಿ ಭಾರತದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸ್ತಾ ಇದೆ. ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆಯು ಕುಸಿತಾ ಇದ್ದು ಅದು ಸಂಪೂರ್ಣವಾಗಿ ಸೌದಿ ಮತ್ತು ಗಲ್ಫ್ ರಾಷ್ಟ್ರಗಳ ಸಹಾಯದ ಮೇಲೆ ತುಂಬಾನೇ ಆಧಾರಿತವಾಗಿದೆ. ಆದ್ದರಿಂದ ಪಾಕಿಸ್ತಾನದ ಒತ್ತಾಯದಿಂದ ಸೌದಿಯ ಈ ಹೇಳಿಕೆ ಬಂದಿರುವುದು ಆಶ್ಚರ್ಯಕರವೇನಲ್ಲ. ಮತ್ತೊಂದು ಸಿದ್ಧಾಂತವೇನೆಂದರೆ ಸೌದಿ ಮೇಲೆ ಯಾವುದೋ ದೊಡ್ಡ ಅಂತಾರಾಷ್ಟ್ರೀಯ ಶಕ್ತಿಯ ಒತ್ತಡವಿದೆ. ಅದು ಭಾರತವನ್ನ ಪಶ್ಚಿಮ ಏಷ್ಯಾದಲ್ಲಿ ದುರ್ಬಲಗೊಳಿಸಲು ಬಯಸ್ತಾ ಇದೆ. ಈ ಒತ್ತಡವು ಚೀನಾದಾಗಿರಬಹುದು ಎಂದು ತುಂಬಾ ಜನರ ಅನುಮಾನ. ಏಕೆಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಮತ್ತು ಸೌದಿಯ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳು ಗಾಢವಾಗಿವೆ. ಆದರೆ ನಿಜವಾದ ರಹಸ್ಯವೇನೆಂದರೆ ಸೌದಿ ಅರೇಬಿಯಾಗೆ ಭಾರತದ ವಿರುದ್ಧ ಇಂತಹ ನೇರ ಮತ್ತು ಕಠಿಣ ಹೇಳಿಕೆ ನೀಡುವುದರಿಂದ ಏನು ಲಾಭ? ಇದು ಕೇವಲ ಪಾಕಿಸ್ತಾನವನ್ನ ಸಂತೋಷಪಡಿಸುವ ಕಸರತ್ತೆ ಅಥವಾ ಇದರ ಹಿಂದೆ ಯಾವುದೋ ದೊಡ್ಡ ಭೂ ಕಾರ್ಯತಂತ್ರದ ಆಟ ನಡೀತಾ ಇದೆಯೇ? ಅನೇಕ ತಜ್ಞರ ಪ್ರಕಾರ ಭಾರತ ಮತ್ತು ಇರಾನ್ನ ನಡುವಿನ ಹೆಚ್ಚುತ್ತಿರುವ ಸಂಬಂಧಗಳಿಂದ ಸೌದಿ ಕೋಪಗೊಂಡಿದೆ. ಭಾರತವು ಇರಾನ್ನ ಚಾಬಹಾರ್ ಬಂದರನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಮತ್ತು ಇರಾನ್ನ ತೈಲದ ಮೇಲೆ ಆಧಾರವನ್ನ ಮತ್ತೆ ಹೆಚ್ಚಿಸುವ ಯೋಜನೆಯನ್ನ ರೂಪಿಸಿದೆ. ಈ ಕ್ರಮವು ನೇರವಾಗಿ ಸೌದಿಯ ಹಿತಾಸಕ್ತಿಗಳ ವಿರುದ್ಧವಾಗಿದೆ, ಏಕೆಂದರೆ ಭಾರತವು ತೈಲ ಮತ್ತು ಶಕ್ತಿಗಾಗಿ ಕೇವಲ ಸೌದಿಯ ಮೇಲೆ ಆಧಾರಿತವಾಗಿರಲೆಂದು ಅದು ಬಯಸುತ್ತದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಅಂಶವೇನೆಂದ್ರೆ ಸೌದಿ ಅರೇಬಿಯಾವು ಇಸ್ಲಾಮಿಕ್ ಜಗತ್ತಿನಲ್ಲಿ ತನ್ನ ನಾಯಕತ್ವವನ್ನ ಕಾಯ್ದುಕೊಳ್ಳಲು ಬಯಸ್ತಾ ಇದೆ. ಭಾರತದ ವಿರುದ್ಧ ಹೇಳಿಕೆ ನೀಡುವ ಮೂಲಕ ಪಾಕಿಸ್ತಾನ ಮತ್ತು ಇತರ ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ತನ್ನ ಇಮೇಜ್ ಅನ್ನ ಬಲಪಡಿಸಲು ಬಯಸ್ತಾ ಇದೆ. ವಿಶೇಷವಾಗಿ ಟರ್ಕಿ ಮತ್ತು ಇರಾನ್ ಕೂಡ ಮುಸ್ಲಿಂ ರಾಷ್ಟ್ರಗಳಲ್ಲಿ ನಾಯಕತ್ವಕ್ಕಾಗಿ ಸ್ಪರ್ಧಿಸ್ತಾ ಇರುವ ಸಮಯದಲ್ಲಿ ಸೌದಿಗೆ ತನ್ನ ಸಾಂಪ್ರದಾಯಿಕ ಸ್ಥಾನವನ್ನ ಕಳೆದುಕೊಳ್ಳುವ ಭಯವಿದೆ. ಭಾರತದ ವಿರುದ್ಧ ವಿಷವನ್ನ ಕಕ್ಕುವ ಮೂಲಕ ತಾನು ಇನ್ನೂ ಇಸ್ಲಾಮಿಕ್ ಉಮ್ಮಾದ ಅತಿದೊಡ್ಡ ರಕ್ಷಕ ಎಂಬ ಸಂದೇಶವನ್ನು ನೀಡಲು ದೊಡ್ಡ ಮಟ್ಟದಲ್ಲಿ ಪ್ರಯತ್ನಿಸ್ತಾ ಇದೆ. ಇಡೀ ಜಗತ್ತು ಈ ಘಟನಾ ಕ್ರಮಗಳನ್ನ ಆಳವಾಗಿ ಗಮನಿಸ್ತಾ ಇವೆ. ಒಂದೆಡೆ ಭಾರತವಿದೆ, ಅದು
ವೇಗವಾಗಿ ಜಾಗತಿಕ ಶಕ್ತಿಯಾಗಿ ಉದಯಿಸ್ತಾ ಇದೆ. ಮತ್ತೊಂದೆಡೆ ಸೌದಿ ಅರೇಬಿಯಾವಿದೆ, ಅದು ಶಕ್ತಿ ಸಂಪನ್ಮೂಲಗಳ ರಾಜನಂತಿದೆ. ಮತ್ತು ಮೂರನೇದಾಗಿ ಅಮೆರಿಕವಿದೆ, ಅದು ಈ ಎರಡೂ ತನ್ನದೇ ಆದ ರೀತಿಯಲ್ಲಿ ನಿಯಂತ್ರಿಸಲು ಪ್ರಯತ್ನಿಸ್ತಾ ಇದೆ. ಈ ಮೂವರು ನಡುವಿನ ಈ ಹೊಸ ಒಡಗಡಿಯು ಏಷ್ಯಾದ ಮೇಲೆ ಮಾತ್ರವಲ್ಲ, ಇಡೀ ಜಾಗತಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಸೌದಿ ಅರೇಬಿಯಾವು ನಿಜವಾಗ್ಲೂ ಭಾರತದ ವಿರುದ್ಧ ಯಾವ ಕ್ರಮವನ್ನ ಬೇಕಾದರೂ ತೆಗೆದುಕೊಳ್ಳಲು ಸಿದ್ಧವಿದೆಯೇ, ಅಥವಾ ಇದು ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿದೆ? ಪಾಕಿಸ್ತಾನವು ಈ ಹೇಳಿಕೆಯನ್ನ ಆಧರಿಸಿ ಭಾರತದ ಮೇಲೆ ಕೋಟ ನೀತಿಯ ಒತ್ತಡವನ್ನ ಯಶಸ್ವಿಯಾಗಿ ರೂಪಿಸ್ತಾ ಇದೆ, ಅಥವಾ ಭಾರತವು ತನ್ನ ಆರ್ಥಿಕ ಮತ್ತು ಕಾರ್ಯತಂತ್ರದ ಶಕ್ತಿಯಿಂದ ಈ ಸವಾಲನ್ನ ದಾಟಿ ಹೋಗ್ತಾ ಇದೆಯೇ? ಮತ್ತು ಅತ್ಯಂತ ಪ್ರಮುಖ ಪ್ರಶ್ನೆ ಏನಂದ್ರೆ, ಸೌದಿಯ ಈ ಹೇಳಿಕೆಯ ಹಿಂದೆ ಯಾವುದಾದ್ರೂ ಗುಪ್ತ ಒಪ್ಪಂದವಿದೆಯೇ? ಅದರ ನಿಜವಾದ ಚಿತ್ರವು ಮುಂದಿನ ದಿನಗಳಲ್ಲಿ ಬಹಿರಂಗವಾಗುತ್ತದೆ, ಕಾದು ನೋಡಬೇಕು. ಒಂದೆಡೆ ರಷ್ಯಾ ಮತ್ತು ಭಾರತವು ತಮ್ಮ ವ್ಯವಹಾರಗಳೊಂದಿಗೆ ಮುಂದುವರಿಯುತ್ತಿರುವಾಗ ಇಸ್ಲಾಮಿಕ್ ರಾಷ್ಟ್ರಗಳು ತಮ್ಮದೇ ಆದ ಇಸ್ಲಾಮಿಕ್ ನಾಟೋವನ್ನ ರಚಿಸಿಕೊಳ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಭಾರತದ ನೆರೆಯ ರಾಷ್ಟ್ರವಾದ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದಂತಹ ರಾಷ್ಟ್ರಗಳು ಈ ಹೇಳಿಕೆಯನ್ನ ನೀಡಿದ ನಂತರ ಇಡೀ ಜಗತ್ತಿನಲ್ಲಿ ಚರ್ಚೆಯ ವಿಷಯವಾಗಿವೆ. ವಾಸ್ತವವಾಗಿ ಸೌದಿ ಅರೇಬಿಯಾವು ಇದುವರೆಗೆ ಭಾರತದೊಂದಿಗೆ ಉತ್ತಮ ಸ್ನೇಹದ ಪ್ರಮಾಣವನ್ನ ತೆಗೆದುಕೊಂಡಿತ್ತು. ಆದರೆ ಒಮ್ಮಿಂದೊಮ್ಮೆಗೆ ಸೌದಿಯು ಜಗತ್ತಿನಾದ್ಯಂತ ತನ್ನ ವಿರೋಧವನ್ನ ಆರಂಭಿಸಿದೆ. ಭಾರತದೊಳಗಿನ ಮುಸ್ಲಿಮರೇ ಸೌದಿ ಅರೇಬಿಯಾಗೆ ಸ್ಪಷ್ಟವಾಗಿ ಖಂಡನೆಯನ್ನ ವ್ಯಕ್ತಪಡಿಸಲು ಆರಂಭಿಸಿದ್ದಾರೆ. ಆದರೆ ಭಾರತದ ಅತ್ಯಂತ ಹತ್ತಿರ ಸ್ನೇಹವಾದ ರಷ್ಯಾವು ಸೌದಿಯ ದ್ರೋಹವನ್ನ ಭಾರತದ ಮೇಲಿನ ಈ ಆರೋಪವನ್ನ ಗಂಭೀರವಾಗಿ ತೆಗೆದುಕೊಂಡು ಒಂದು ದೊಡ್ಡ ಕ್ರಮವನ್ನ ತೆಗೆದುಕೊಂಡಿದೆ. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಭಾರತಕ್ಕಾಗಿ ಏನನ್ನಾದ್ರೂ ಮಾಡ್ತಾರೆ ಎಂಬುದು ಸೌದಿಗೆ ಸ್ವಲ್ಪವೂ ಗೊತ್ತಿರಲಿಲ್ಲ. ವಾಸ್ತವವಾಗಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರು ಸೌದಿ ಅರೇಬಿಯಾದ ಮೇಲೆ ಇದುವರೆಗೆ ಅತಿದೊಡ್ಡ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ರಚಿಸಲಾಗುತ್ತಿರುವ ನಾಟೋಗೆ ಸಂಬಂಧಿಸಿದಂತೆ 2024 ಕೊನೆಯಲ್ಲಿ ಸೌದಿಯೊಂದಿಗೆ ಮಾಡಿಕೊಂಡಿದ್ದ $660 ಬಿಲಿಯನ್ ದೊಡ್ಡ ಒಪ್ಪಂದವನ್ನ ರಷ್ಯಾದ ಅಧ್ಯಕ್ಷರು ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ. ಈ ಸುದ್ದಿಯು ರಷ್ಯಾದಲ್ಲಿ ಒಂದು ದೊಡ್ಡ ಹಲ್ಚಲ್ನ ಜೊತೆಗೆ ಇಡೀ ಜಗತ್ತಿನಲ್ಲಿ ಹರಡಿದೆ. ಸೌದಿಗೆ ಈಗ ದೊಡ್ಡ ಆಘಾತವಾಗಿದೆ. ವಾಸ್ತವವಾಗಿ ಸೌದಿ ಅರೇಬಿಯಾವು ಅಮೆರಿಕದೊಂದಿಗಿನ ಸಂಬಂಧಗಳನ್ನ ಉತ್ತಮವಾಗಿಡಲು ಸಾಧ್ಯವಾಗಿಲ್ಲ. ಆದ್ದರಿಂದ ಸೌದಿಯು ರಷ್ಯಾದೊಂದಿಗೆ ಸಂಬಂಧಗಳನ್ನು ಸುಗಮಗೊಳಿಸಲು ಪ್ರಯತ್ನಿಸ್ತಾ ಇತ್ತು. ಆದ್ರೆ ಭಾರತದೊಂದಿಗೆ ತಕರಾರು ಮಾಡಿಕೊಂಡು ಸೌದಿಯು ರಷ್ಯಾದಿಂದ ಬರುವ ಸಹಯೋಗ ಮತ್ತು ಸ್ನೇಹವನ್ನ ಈಗ ಶಾಶ್ವತವಾಗಿ ಕಳ್ಕೊಂಡಿದೆ. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಈ ಇಡೀ ಘಟನಾಕ್ರಮಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಸೌದಿ ಪಾಕಿಸ್ತಾನದೊಂದಿಗೆ ನಿಂತರೆ ರಷ್ಯಾವು ಯಾವಾಗಲೂ ಭಾರತದೊಂದಿಗೆ ಇತ್ತು ಮತ್ತು ಮುಂದೆಯೂ ಯಾವಾಗಲೂ ಇದ್ದೇ ಇರುತ್ತೆ ಎಂದು. ಈ ಸಂದರ್ಭದಲ್ಲಿ ರಷ್ಯಾವು 2024ರಲ್ಲಿ ಸೌದಿಯೊಂದಿಗೆ ವಾಯು ಭದ್ರತೆಗೆ ಸಂಬಂಧಿಸಿದ ದೊಡ್ಡ ಒಪ್ಪಂದವನ್ನ ಅಂತಿಮವಾಗಿ ರದ್ದುಗೊಳಿಸಿತು. ಈ ಒಪ್ಪಂದವು ಇದುವರೆಗೆ ಅತಿ ದೊಡ್ಡ ಒಪ್ಪಂದವೆಂದು ಪರಿಗಣಿಸಲಾಗ್ತಿತ್ತು. ಪಾಂಟ್ರಿಸ್ ವಿಮಾನ ವಿರೋಧಿ ಕ್ಷಿಪಣಿಗಳು ಮತ್ತು ಫಿರಂಗಿ ವ್ಯವಸ್ಥೆಗಳನ್ನ ರಷ್ಯಾದಿಂದ ಖರೀದಿಸಲು ಸೌದಿ $60 ಬಿಲಿಯನ್ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಆದ್ರೆ ಈಗ ರಷ್ಯಾವು ಇದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಭಾರತವು ಎಷ್ಟೋ ವರ್ಷಗಳಿಂದ ಸೌದಿ ಅರೇಬಿಯಾದ ಪ್ರತಿಯೊಂದು ವಿಷಯದಲ್ಲೂ ಸಹಕಾರ ನೀಡಿತ್ತು. ಅಮೆರಿಕದ ವಿರುದ್ಧ ಸೌದಿಯು ತೆಗೆದುಕೊಂಡ ಕ್ರಮಗಳಿಗಾಗಿ ಅಥವಾ ಸುತ್ತಮುತ್ತಲಿನ ರಾಷ್ಟ್ರಗಳೊಂದಿಗಿನ ಭಿನ್ನಾಭಿಪ್ರಾಯಗಳಾಗಲಿ ಭಾರತವು ಸೌದಿಗೆ ಬೆಂಬಲ ನೀಡ್ತಾ ಇತ್ತು. ಆದರೆ ಸೌದಿಯು ಹಾವಿನಂತೆ ಭಾರತವನ್ನೇ ಕಡಿಯಲು ಹೊರಟಿತ್ತು. ಭಾರತದೊಂದಿಗೆ ಸೌದಿಯು ತುಂಬಾನೇ ದೊಡ್ಡ ತಪ್ಪನ್ನ ಮಾಡಲು ಪ್ರಯತ್ನಿಸಿತು. ಅದನ್ನ ಇದುವರೆಗೆ ಯಾವ ರಾಷ್ಟ್ರವೂ ಮಾಡಲು ಯೋಚಿಸಿರಲಿಲ್ಲ. ವಾಸ್ತವವಾಗಿ ಸೌದಿಯು ಭಾರತದೊಂದಿಗಿನ ಸಂಬಂಧಗಳನ್ನ ಉತ್ತಮಗೊಳಿಸಲು ಮಾತುಗಳನ್ನಾಡ್ತಾ ಭಾರತದ ಬೆನ್ನಿಗೆ ಚೂರಿ ಹಾಕಲು ತಯಾರಿ ನಡೆಸಿತು. ಮುಂಬರುವ ಡಿಸೆಂಬರ್ ತಿಂಗಳು ಭಾರತ ಮತ್ತು ರಷ್ಯಾಗೆ ಅತಿ ದೊಡ್ಡದಾಗಲಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿ ತಿಳಿಸಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಮಗೆ ತುಂಬಾನೇ ದೊಡ್ಡ ಸಹಾಯವಾಗುತ್ತೆ. ಹಾಗೂ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಲೇಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.